ಕಚ್ಚೋಡ ನನ್ನ ಮಕ್ಕಳು. ಬೇರೆಯವ್ರ ಮಕ್ಕಳು ಹಸ್ಕೊಂಡಿದ್ರು ಪರವಾಗಿಲ್ಲ, ಸಮಾರಾಧನೆ ಮಾಡಿಸ್ತಾರೆ. ಅದೇ ಇವರು ಹೊಟ್ಟೆ ತುಂಬ ತಿನ್ನಬೇಕು, ನಾನು ಹಸ್ಕೊಂಡಿರ್ಬೇಕಂತ. ಅಲ್ಲ, ಯಾವ ದೇವ್ರು ಹೇಳಿದನ್ ಗುರು ನೀನು ಹಸ್ಕೊಂಡು ನನಗೆ ಸೇವೆ ಮಾಡು ಅಂತ? ಯಪ್ಪ, ಏನು ಹಸಿತಿದೆ ಹೊಟ್ಟೆ. ಇದೇನು ಗುರು ನೀನು ಟೆಸ್ಟ್ಗಳು? ಇರಲಿ. ಓಹೋ ಹೋ 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 ಮೇಡಮ್ ಅವರು ಬರಬೇಕು, ಆಗಮಿಸ್ಬೇಕು. ಬನ್ನಿ ಬನ್ನಿ ಮೇಡಮ್. ರೆಸ್ಟ್ ತೊಗೊಳಕ್ಕೆ ಬಂದ್ರೇನೋ? ಚೆನ್ನಾಗಿ ಕತ್ತರಿಸ್ಕೊಂಡೇ ಬಂದ್ರ? ನಂದು ಸೇರಿಸಿ ತಿನ್ಕೊಂಬಂದ್ರೇನೋ? ನಾನು ಊಟ ಮಾಡಬಾರ್ದು ಅಂತ ಲಾಯರ್ ಸಾಹೇಬ್ರಿಗೆ ತಾವೇ ತಾನೇ ಹಾಕೊಟ್ಟಿರೋದು. ಲೈ, ಊಟದ ವಿಷಯದಲ್ಲಿ ಯಾರಾದರೂ ಆಟ ಆಡ್ತಾರಾ? ನೋಡು ನೋಡು ಹೆಂಗ್ ಸ್ವರ್ಗ ಹೋಗಿದ್ದೀನಿ ಅಂತ ನೋಡು. ಅಲ್ಲ, ನಿನಗೆ ಮನುಷ್ಯತ್ವನೇ ಇಲ್ವಾ? ಹೊಟ್ಟೆ ಹಸುವು ಅಂದ್ರೆ ಏನಂತ ಗೊತ್ತಿದ್ದಿದ್ರೆ ನೀನು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತಿರ್ಲಿಲ್ಲ ಇವತ್ತು. ನನ್ನಿಂದ ಮಿಸ್ಟೇಕ್ ಆಗಿದ್ದು ಹೌದು, ನೀನು ಉಪವಾಸ ಇರೋ ಹಾಗಾಗಿದ್ದು ಹೌದು. ಆದರೆ ನಾನು ಲಾಯರ್ ಹತ್ರ ಏನೂ ಹೇಳಿಲ್ಲ. ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ನೀನು ಅವ್ರನ್ನ ಹೋಗಿ ಕೇಳು. ಓಹೋ ಲೇ ಡೌರಾಣಿ, ಸುಮ್ಮನಿದ್ದಿದ್ದ ಲಾಯರ್ನ ಕೆಣಕಿ ಇವತ್ತು ಸಂಕಷ್ಟಿ ಅವನು ಊಟ ಮಾಡಂಗಿಲ್ಲ ಅಂತ ಅವ್ರನ್ನ ಕರ್ಕೊಂಬಂದಿದ್ದು ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅದು ಸರಿ, ಅಲ್ಲಿ ದೊಡ್ಡ ದೊಡ್ಡ ಮಾತು ಹೇಳ್ದಿಯಲ್ಲ, ಹಸಿವು ಅಂದರೆ ಹಂಗೆ, ಹೊಟ್ಟೆ ಅಂದರೆ ಹಿಂಗೆ, ಏನೇನೋ ದೊಡ್ಡ ದೊಡ್ಡ ವೇದಾಂತ. ಅವೆಲ್ಲ ಹೆಂಗಮ್ಮ? ಯಾರು ಹೇಳ್ಕೊಟ್ರು ಇಷ್ಟೊಂದು ಸ್ಟ್ಯಾಂಡರ್ಡ್ ಡೈಲಾಗ್ಸ್ನ? ಯಾರು ಯಾಕಮ್ಮ ಹೇಳ್ಕೊಡ್ಬೇಕು? ಹೊಟ್ಟೆ ಬೆನ್ನು ಗಂಡ್ಕೊಂಡ್ರೆ ಇಷ್ಟು ಮಾತ್ರ ಅಲ್ಲ, ವೇದಾಂತನೂ ತಾನಾಗೆ ಬರುತ್ತೆ. ತಲೆ ಕೆಟ್ರೆ ನಿಮ್ಮ ಸಂಸ್ಕೃತನೂ ಬರುತ್ತೆ. ಕೇಳ್ತೀಯಾ? ನೀನು ಸಂಸ್ಕೃತ ಸ್ಪೆಷಲಿಸ್ಟ್ ಅಂತ ನನಗೆ ಗೊತ್ತು. ಆದರೂ ನಂಗೆ ಯಾಕೋ ಡೌಟು, ಅದನ್ನೆಲ್ಲ ನಿಂಗೆ ಯಾರಾದರೂ ಹೇಳ್ಕೊಟ್ರಾ ಅಂತ. ಅಯ್ಯೋ, ನಿಮ್ಮ ಮನೆ ಕಾಯುವಾಗಲೇ ನನ್ನನ್ನು ಉಪವಾಸ ಸಾಯಿಸಿದ್ದಲ್ದೆ ಈ ಟೈಮಲ್ಲಿ ಇಂಟ್ರಾಗೇಷನ್ ಬೇರೆ ಮಾಡ್ತಿದ್ಯಾ? ಅಲ್ಲ, ನೀನು ಒಂದು ಹೆಣ್ತಿನೇ? ನನ್ನನ್ನು ಉಪವಾಸ ಬೀಳ್ಸಿದ್ ನಿನಗೆ ದೇವರಣೆಗೂ ಒಳ್ಳೇದಾಗಲ್ಲ. ಆಗ್ತಿಲ್ಲ, ನನ್ನ ಕೈಯಲ್ಲಿ ಆಗ್ತಿಲ್ಲ. ಯಾರಾದ್ರೂ ಬಂದು ಹೊಟ್ಟೆ ಮೇಲೆ ಒಂದು ತಣ್ಣೀರ್ ಬಟ್ಟೆ ಕೊಡ್ರಪ್ಪ. ಅಪ್ಪ, ಆದಿತ್ಯ ಮಾವಂಗ ಒಂದು ಸಂಕಷ್ಟಿ ಮಾಡಿಸಿ ಗೆದ್ದೆ ಅಂತ ಬೀಗ್ತಿದ್ಯಾ? ಇನ್ನು ಒಂದು ವಾರ ಸಂಕಷ್ಟಿ ಮಾಡಿಸ್ತೀನಿ, ಬಿಡಲ್ಲ ಕಣೆ. ನನ್ನ ಮಾವಂಗೆ ಹಸ್ವಲ್ ಮಲ್ಗೋ ಥರ ಮಾಡ್ಯಾ? ನೋಡು ನಾನು ಏನು ಮಾಡ್ತೀನಿ ಅಂತ. ವಸುಂಧರ, ಇವತ್ತಿನ ಕತೆ ಮುಗ್ದೋಯ್ತು ಕಣೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್